ಧೂಮಪಾನದಿಂದ ಕ್ಯಾನ್ಸರ್ ಹಾಗೂ ಸಾವು ಸಂಭವಿಸುತ್ತದೆ. ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಕೈಗಳೇನಾದರೂ ರಕ್ತ ಆದರೆ ಅದು 2 ದಿನ ಆದರೂ ಹೋಗಲ್ಲ. ಅದ್ರ ವಾಸನೆ ಹಾಗೇ ಇರುತ್ತೆ. ಯಾವ ಥರ ಅಂದರೆ ಬಟ್ಟೆಲಿ ಅಂಟಿರೋ ಕಲೆ ಥರ. ಈ ಮರಣದ ಸಂಪೂರ್ಣ ಶ್ರೇಯಸ್ ಬರೀ ಹೆಣಕ್ ಮಾತ್ರ ಅಲ್ಲ, ಅದ್ರ ಜೊತೆ ನಿಂದು ಇದೆ. ಯಾರು ನಾನಾ? ಹೌದೌದು, ನನ್ನೊಳಗಿನ ರಾಕ್ಷಸನೇ. ನಮ್ಮಪ್ಪ ಯಾವಾಗಲೂ ಹೇಳ್ತಾ ಇದ್ರು, ಚಿನ್ನು ನಿನ್ನೊಳಗೆ ಒಬ್ಬ ರಾಕ್ಷಸ ಇದ್ದಾನೆ ಅಂತ, ಆದಷ್ಟು ಬೇಗ ಸಾಯಿಸ್ಬಿಡು ಅಂತ. ಆದರೆ ಆ ರಾಕ್ಷಸನ ಸಾಯಿಸೋಕ್ಕೆ ನನಗಿಷ್ಟು ವರ್ಷ ಬೇಕಿತ್ತು. ಏನು ಗೊತ್ತಾ, ರಾಕ್ಷಸ ಯಾವಾಗಲೂ ಒಂಟಿಯಾಗಿ ಹೋಗಲ್ಲ, ಯಾರನ್ನಾದ್ರೂ ಕರ್ಕೊಂಡು ಹೋಗ್ತಾನೆ. ಹಂಗಂತ ನೀನು ನನ್ನಿಂದ ನನ್ನ ಗಂಡನೇ ಕರ್ಕೊಂಡು ಹೋಗ್ಬಿಟ್ಟಾ? ಇನ್ನೂ ಶವ ಹಾಲಲ್ಲೇ ಬಿದ್ದಿದೆ, ಯಾರಾದರೂ ಬರೋಕ್ಕಿಂತ ಮುಂಚೆ ತೆಗೆದುಹಾಕ್ಬಿಡು. ನನ್ನ ಗಂಡ ನನ್ನ ನೆಮ್ಮದಿಯಾಗಿರೋಕ್ಕೆ ಬಿಟ್ಟಿಲ್ಲ. ನೋಡು, ಅವನು ಕೊಟ್ಟಿದ್ದೀನಿ ಈಗ ನೆಮ್ಮದಿ. ಬೋಳಿ ಮಗ. ಏನು ಮಾಡೋದು ಇವಾಗ? ನಾಳೆ ಇವನ ಶವ ಹಾಳಾಗುತ್ತೆ, ಸ್ವಲ್ಪ ವಾಸನೆ ಬರುತ್ತೆ, ನೆಮ್ಮದಿ ವಾಸನೆ. ಹಾಗಾದರೆ ಏನು ಮಾಡೋದು ಇವಾಗ? ಇವತ್ತು ರಾತ್ರಿ ಅವನ ಶವನ ತುಂಡಾಗಿ ಕಟ್ ಮಾಡಿ ಮೂರಿಗೆ ಹಾಕ್ಬಿಡೋಣವಾ? ಸರಿ. ಹೌದು, ನೈಫ್ ಎಲ್ಲಿಟ್ಟೆ? ನೈಫು ಅವನ ಕತ್ಕೂ ಇದೆ, ಆಮೇಲೆ ಸಿಂಕಲ್ ತೊಳ್ದೆ, ಆಮೇಲೆ ಅಲ್ಲೇ ಇದೆ ನೋಡು. ಸಿಕ್ತು. ಈ ನೈಫ್ ನಮ್ಮ ಜೊತೆನೇ ಇಟ್ಕೊಳ್ಳೋಣವಾ? ಅವನಿಗೆ ಸಮುದ್ರ ಅಂದರೆ ತುಂಬ ಇಷ್ಟ. ಅಲ್ಲೇ ಹಾಕ್ಬಿಡ್ತೀನಿ, ಅವನ ಜೊತೆನೇ ಹೋಗ್ಬಿಡ್ಲಿ. ಡೋರ್ ತೆಗಿಬೇಡ, ಯಾರಿರ್ಬೋದು? ಏನಾದರೂ ವಾಸನೆ ಆಚೆ ಹೋಗ್ಬಿಡ್ತಾ? ಇಲ್ಲ, ಯಾರಾದರೂ ಶಬ್ದ ಕೇಳಿಸ್ಕೊಂಬಿಟ್ರಾ? ಇಲ್ಲಿ ನೀನು ಬಿಟ್ರೆ ಯಾರಿದ್ದಾರೆ? ರಿಲ್ಯಾಕ್ಸ್, ಹೋಗಿ ನೋಡು. ಇಷ್ಟೊಂದು ಬಾಗಿಲು ತೆಗೆಯೋದಕ್ಕೆ ಏನು ಮಾಡ್ತಿದ್ದೆ ಇಷ್ಟ ಗಂಟ? ಯಾರವ್ರೆ ಒಳಗೆ? ತಗೋ ಹಾಕು. ಮದುವೆ ಆಗ 5 ವರ್ಷ ಆಯಿತು, ಒಂದು ಎಣ್ಣೆ ಹಾಕಕ್ಕೆ ಬರಲ್ಲ ನಿನಗೆ. ಸೈಡಿ ಸರ್ ನಿಮ್ಮ ಅಪ್ಪ ತರ್ತಾನ. ನಿಮ್ಮ ಆತ್ಮವು ಋಣಾತ್ಮಕ ಮತ್ತು ಧನಾತ್ಮಕ 2 ಪಾತ್ರಗಳನ್ನು ಹೊಂದಿದರೆ ಮತ್ತು ನಿಮ್ಮ ಮನಸ್ಸು ದುರ್ಬಲವಾಗಿದ್ದರೆ ನಕಾರಾತ್ಮಕ ಆಲೋಚನೆಗಳು ಪ್ರಾಬಲ್ಯ ಸಾಧಿಸಬಹುದು. ಇದು ನಿಮ್ಮ ಆತ್ಮದ ನಕಾರಾತ್ಮಕ ಅಂಶಗಳ ಹೆಚ್ಚಿನ ಪ್ರಭಾವಕ್ಕೆ ಕಾರಣವಾಗುತ್ತದೆ. ಇದು ಸ್ವಯಂ ಅನುಮಾನ, ನಿರಾಶವಾದ ಮತ್ತು ಸಂಭಾವ್ಯವಾಗಿ ಪ್ರಕಟವಾಗುತ್ತದೆ. ಪರಿಹಾರಗಳಿಗಿಂತ ಸಮಸ್ಯೆಗಳ ಮೇಲೆ ಕೇಂದ್ರೀಕರಿಸುವ ಪ್ರವೃತ್ತಿ.